ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೋಡ್ತಾ ಇರ್ಬೋದು ನೀವು, ನಮ್ಮ ಲಚ್ಚಿ ಎಷ್ಟು ಮರಿ ಹಾಕಿದ್ದಾಳೆ. ಇವತ್ತು ಯುಗಾದಿ ಹಬ್ಬ ಟೈಮಲ್ಲೇ ನಮ್ಮ ಲಚ್ಚಿ ಮರಿ ಹಾಕಿದ್ದಾಳೆ. ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು. ಖುಷಿ ಹಾಕಿದ್ದು ನಮ್ಮ ಲಚ್ಚಿ ಮರಿ ಹಾಕಿದ್ದಾಳೆ ಅಂತ, ಬೇಜಾರಾಗಿರೋದು ಹಬ್ಬದ್ದು ಕೆಲಸನೇ ಜಾಸ್ತಿ ನನಗೆ. ಅದರಲ್ಲಿ ಇದು ಒಂದು ಎಕ್ಸ್ಟ್ರಾ ಕೆಲಸ ಅಂದ್ಬಿಟ್ಟು ಸ್ವಲ್ಪ ಹಂಗೆ. ಸೊ ಇವತ್ತಿನ ವಿಡಿಯೋ ನೋಡೋಣ ಬನ್ನಿ ಫ್ರೆಂಡ್ಸ್. ಹೀಗಿದೆ ನೋಡಿ ಗಾಯ್ಸ್, ನಮ್ಮಮ್ಮ ಮನೆ ಒರೆಸ್ತವ್ರೆ. ಮಾಪಲ್ಲಿ ಒರೆಸೋಣ ಅಂದರೆ ಮಾಪಲ್ಲಿ ನೀಟಾಗಿ ಹೋಗಲ್ಲ, ಅದಕ್ಕೆ ಕೈಯಲ್ಲಿ ಒರೆಸ್ತವ್ರೆ. ನಮ್ಮಪ್ಪ ಮಲ್ಕೊಂಡವ್ರೆ ನೋಡಿ ಗಾಯ್ಸ್. ನಮ್ಮಮ್ಮ ರೂಮ್ ಒರೆಸ್ತವ್ರೆ, ಆಗಲೇ ಒರೆಸ್ದೆ ಮತ್ತೆ ಒರೆಸ್ತವ್ರೆ ಗಾಯ್ಸ್. ಪಾಪ ಎಲ್ಲೋದ್ಲಮ್ಮ? ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಬಂದ್ಬಿಟ್ಟು ಒಬ್ಬಟ್ಟು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಎಲ್ಲರೂ ಮನೆ ಮಾಡ್ತಾರಲ್ಲ, ಹಾಗಾಗಿ ಮಕ್ಕಳು ಆಸೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಕೂಡ ಮಾಡಿದೆ. ಅರ್ಧ kg ಅಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅರ್ಧ kgಗಿಂತ ಕಮ್ಮಿ ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಒಂದು ಕೊಬ್ಬರಿ ಫುಲ್ಲು ತೊಗೊಂಡಿದ್ದೀನಿ ತುರ್ಕೊಂಡು. ಚೆನ್ನಾಗಿ ಕಡಲೆಬೇಳೆನೆಲ್ಲ ನೀಟಾಗಿ ಬೇಯಿಸ್ಕೊಂಡು ಬಸ್ಕೊಂಡ್ಬಿಟ್ಟು ಪುನಃ ಬಿಸಿಗಿಡಬೇಕು. ಇಷ್ಟು ಏಲಕ್ಕಿ ತೊಗೊಂಡಿದ್ದೀನಿ ನಾನು. ಏಲಕ್ಕಿ, ಕೊಬ್ಬರಿ, ಬೆಲ್ಲ, ಕಡಲೆಬೇಳೆ ಇಷ್ಟೂ ಹಾಕಿ ಚೆನ್ನಾಗಿ ನೀವು ಕುದಿಸ್ಕೋಬೇಕಾಗುತ್ತೆ. ಬೆಲ್ಲ ನೀರು ಬಿಟ್ಕೊಳ್ತಾ ಬರುತ್ತೆ. ಸುಮಾರು 10 ನಿಮಿಷವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ, ಸೂಪರಾಗಿ ಬರುತ್ತೆ. ತಿನ್ನುವಾಗ ಬೇಳೆ ಸ್ಮೆಲ್ ಬರೋಲ್ಲ, ಚೆನ್ನಾಗಿರುತ್ತೆ. ಮತ್ತು ನಾನು 1/4 kgಗಿಂತ ಕಮ್ಮಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಅದಕ್ಕಿಂತ ಮೈದಾ ಹಿಟ್ಟಿಗಿಂತ ಸ್ವಲ್ಪ ಕಮ್ಮಿ ಚಿರೋಟಿ ರವೆ ಅಂತ ಹೇಳ್ತೀವಿ ನೋಡಿ, ತುಂಬ ಚಿಕ್ಕ ರವೆ ಇದು, ಅದನ್ನು ಕೂಡ ತೊಗೊಂಡಿದ್ದೀನಿ. ಎಲ್ಲ ರವೆಗಿಂತ ತುಂಬ ಚಿಕ್ಕ ರವೆ. ಮತ್ತು ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲನ ಹಾಕ್ಕೊಂಡ್ಮೇಲೆ ನೀಟಾಗಿ ಎಲ್ಲನೂ ಕಲಿಸ್ಕೋಬೇಕಾಗುತ್ತೆ, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀರು ಹಾಕ್ಕೊಳ್ಳೋಕೆ ಮುಂಚೆನೇ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಮಿಕ್ಸ್ ಮಾಡಿಕೊಂಡ್ರೆ ಅದು ಅಷ್ಟು ಇದಾಗಿರಲ್ಲ. ಮತ್ತು ನೀರು ಹಾಕಿದ ಮೇಲೆ ಚೆನ್ನಾಗಿ ನೀಟಾಗಿ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳಿ. ಗಟ್ಟಿಗೆ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಒಬ್ಬಟ್ಟು ನೀಟಾಗಿ ಬರಲ್ಲ. ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಫ್ಟಾಗಿರುತ್ತೆ. ನೋಡಿ ಈ ಥರ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ನೀರು ಬಿಟ್ಟಿಲ್ಲ, ಇದರಲ್ಲಿ ನೆಲ್ಲ ಫುಲ್ಲು ಬಸ್ತಿದ್ದೆ. ಮತ್ತು ನಾನು ಬೆಲ್ಲ ಹಾಕಿ ಕುದಿಸುವಾಗ ಇಷ್ಟು ತೆಳುವಾಯ್ತಲ್ಲ ಅಂದ್ಬಿಟ್ಟು ಹೆದರ್ಕೋಬೇಡಿ, ಇನ್ನೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಯೋ ಟೈಮಲ್ಲಿ ಸ್ವಲ್ಪ ಗಟ್ಟಿ ಆಗುತ್ತೆ. ಮತ್ತು ಆರೋಕ್ಕೆ ಬಿಡಿ, ಅದನ್ನ ಆರಿದ ಮೇಲೆ ರುಬ್ಕೋಬೇಕಾಗುತ್ತೆ. ನೀಟಾಗಿ ಸಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ಆರಿದ ಮೇಲೆ ಆವಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ನಮಗೆ ಎಷ್ಟು ಹದ ಬೇಕು ಅಷ್ಟು ಹದ ಸಿಗುತ್ತೆ ನಮಗೆ. ಮೈದಾ ಹಿಟ್ಟು ಕೂಡ ಅಷ್ಟೇ, ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಸಾಫ್ಟಾಗಿ ನೆನೆಯುತ್ತೆ. ನೋಡಿ ಈ ಥರ ಹೂರಣ ರೆಡಿ ಆಗುತ್ತೆ. ನಾನು ಕೆಳಗಡೆ ಒಂದು ಕವರ್, ಮೇಲೆ ಒಂದು ಕವರ್ ಹಾಕ್ಕೊಂಡು ನೀಟಾಗಿ ಈ ಥರ ಉಜ್ಕೊತೀನಿ. ನಾವು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ, ಅದಕ್ಕೆ ನೋಡಿ ಒಂದೊಂದು ಬೇಳೆ ಉಳಿದಿದೆ. ನೀವು ಮಿಲ್ಲಲ್ಲಿ ಹಾಕ್ಸ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು. ನಾನು ಮಿಲ್ಲಲ್ಲೇ ಹಾಕ್ಸ್ಲಿಲ್ಲ, ಈ ಸರಿ ಮಿಕ್ಸಿಯಲ್ಲೇ ಹಾಕ್ಕೊಂಡಿದ್ದೀನಿ. ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಯಾರು ಹೊಸದಾಗಿ ಟ್ರೈ ಮಾಡೋರು ಕೂಡ ಈ ಒಬ್ಬಟ್ಟನ್ನ ಟ್ರೈ ಮಾಡ್ಬೋದು, ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸಖತ್ತು ಟೇಸ್ಟ್ ಆಗಿತ್ತು. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಸಖತ್ತು ಟೇಸ್ಟ್ ಇರುತ್ತೆ. ಮತ್ತು ಇವತ್ತಿನ ಹೋಳಿಗೆ, ಒಬ್ಬಟ್ಟು ಎಲ್ಲ ಮುಗೀತು, ಪೂಜೆ ಕೂಡ ಮುಗೀತು. ಲಾಸ್ಟಲ್ಲಿ ಬೇವು ಬೆಲ್ಲ ತಿನ್ನೋಣ ಅಂದ್ಬಿಟ್ಟು ತೊಗೊತಾ ಇದ್ದೀವಿ. ತಿನ್ನ ಅಮ್ಮ, ಎಲ್ಲ ಹೆಂಗೆ ಕಾಣಿಸ್ತೀವಿ. ಸೂಪರು. ತಿನ್ನ ಮಾಡು, ತಿನ್ನು. ಚಾಮಿನಿ ಹಾಸ್ಕೊಂಡು ತಿನ್ನ, ಎಲ್ಲ ಫುಲ್ ಅಗ್ದು ತಿನ್ಬೇಕು. ತೋರಿಸಿ ಕಡೆ ತೋರಿಸು. ತಿಂತೀಯ ಉಗಿತೀಯ ನೋಡ್ತೀನಿ. ಚಾಮಿ ಕೈ ಮುಕ್ಕೊಂಡು ತಿನ್ನು. ಆಮೇಲೆ ಹೂರಣ ಆಯ್ತು ನೋಡ್ಕೊಳ್ರಿ. ನಮ್ಮ ಅಪ್ಪ ತಿನ್ನಕ್ಕೆ ಬರೋದಿಲ್ಲ, ಸ್ವಲ್ಪ ಸ್ವಲ್ಪ ತಿಂತಾರೆ. ತಿಂದರೆ ನೋಡಿ 3 ತಿನ್ನಬೇಕು. ಹೇ ಲಚ್ಚೆ, ಲಚ್ಚಿ ಹೊಟ್ಟಿಸ್ತಿರ್ಬೇಕನೋ. ಹಾಕೋಗ ಅದಕ್ಕೆ ಹಾಲು ಬಟ್ಟೆ ಎಲ್ಲ ಏನು ಅಷ್ಟೇ? ನಾನು ತಿಂತೀನಿ ನೋಡು, ಬರ್ತದೆ 50 ರೂಪಾಯಿ.
ನಾ ಸೈಕಲ್ ತೊಗೊಂಡೋಗಿಲ್ಲ ಮುಚ್ಕೊಂಡು ಹೋಗು. ಕಾಯ್ಸ್ ಹಿಂದೆ ಬೀಳ್ತೀಯ, ಹಿಂದೆ ಊರ್ಣ ಐತೆ. ಎಷ್ಟು ತಗೊಂಡಿದ್ಯಾ? ಇಷ್ಟನ್ನು ತಿಂತೀನಿ ಗಾಯ್ಸ್ ನಾನು ಇವಾಗ ನೋಡಿ. ಅಬ್ಬಾ, ಎಲ್ಲ? ಬೆಲ್ಲ ಬೆಲ್ಲ ಹಾಕೋ. ಬೆಲ್ಲ ಹಾಕೊಂಡಿದ್ದೇನಲ್ಲ. ಇನ್ನು ಸ್ವಲ್ಪ ಹಾಕೋ, ಜಾಸ್ತಿ ಹಾಕೋ ಬೆಲ್ಲ. ನಂಗೆ ಸರ್ ನನಗೆ ನಾನು ಹಾಕೋ ಹಾಕೋ. ಬೇವು ಬೆಲ್ಲ ತಿನ್ನಿ ಬಾಯಿ ಸಿಹಿ ಮಾಡಿ. ಬೇವು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಅಯ್ಯೋ ಹಾಗೆ ಹಾಗೆ ಮೇಕೆ ಥರ. ಗೈಸ್ ಆಯ್ಕೋತಿದ್ದೀನಿ. ಈ ಕಡೆಗೆ ಬರೇ ಕಾಣಿಸ್ತಾ. ಆ ಮಾಡು ಆ ಮಾಡು ಕಾಣಿಸ್ತಾ ಇಲ್ಲ. ಹಾಂ, ಸ್ವಲ್ಪ ಹಾಕೊಂಡೆ, ಜಾಸ್ತಿ ಹಾಕೊಂಡ. ಹಾಗೆ ಇವಾಗ ನೆಕ್ಸ್ಟ್ ನಾ ತಿಂತೀನಿ. ಹೇಗೆ ತಿನ್ನು ತಿನ್ನು ತಿನ್ನು. ಬೇಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡೋದಲ್ಲ ಮನೆಗೆ, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋದು. ಬೇವು ಬೆಲ್ಲ ತಿಂದು ಚೆನ್ನಾಗಿದೆ ಜೀವನದಲ್ಲಿ, ಸಿಹಿ ಕೈ ಎರಡೂ ಇರಲಿ ಮಾಡಲಿ ಅಂತ. ಏನಿಲ್ಲ, ಆಯ್ತು ನಡಿ. ಬೇಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇವಾಗ ಭೀಮ ಭೀಮ ಡೋಂಟ್ ವರಿ ಬೇಬಿ. ಕಲಾಶ್ ಕರ್ನಾಟಕ ಹೋಗಿ ಇವಾಗ ಭೀಮಾ ಪಿಕ್ಚರ್ ಸ್ಟಾರ್ಟ್ ಆಗಿರುತ್ತೆ ನೋಡಿ. ವಿಶ್ ಮಾಡು, ಹ್ಯಾಪಿ ಯುಗಾದಿ ವಿಶ್ ಮಾಡ್ರಿ ಎಲ್ಲರೂ. 3 ಜನ ಹೋಗಿ ಹ್ಯಾಪಿ ಯುಗಾದಿ ಗಾಯ್ಸ್. ಎಲ್ಲರೂ ಬಿಡ್ಬೇಡ. ತಿಂದ್ಬಿಟ್ಟಾ? ಓ ಯಾಕಪ್ಪ ಎಲ್ಲ ಮಾಡ್ಬೋದು. ನಡಿ ತಗೊಂಡಿದ ಕಿಸೆರೆ ಒಂದು ಕಡ್ಡಿ, 2 ಕಡ್ಡಿ, 3 ಕಡ್ಡಿ, 4 ಕಡ್ಡಿ. 4 ಕಡ್ಡಿ ಎಷ್ಟೊಂದು? ಅಷ್ಟೇ. ಹಾಂ, 4 ಕಡ್ಡಿ. ನಾನೇ ಕೈ ತುಂಬ ಹಾಕೊಂಡಿದ್ದೆ. ಕೈ ತುಂಬ ಲೆಕ್ಕ ಹಾಕೋಣ, ಕಡ್ಡಿ ಲೆಕ್ಕ. ನೀನು 2 ಕಡ್ಡಿ ಹಾಕೊಂಡಿರ್ತೀಯ ಮೋಸ್ಟ್ಲಿ. ಕನ್ಸರ್ 2 ಕಡ್ಡಿ ಲೋ ಪ್ರಾಮಿಸ್ ತಗೊಂಡ್ಬಿಟ್ಟು ನೋಡಿ ಅಂತ ನೀನು ನಿಜ ತಿಂದೆ ಕಣಮ್ಮ. ನಾನು ಏನಪ್ಪ ಅಷ್ಟೊಂದು ಸ್ವಲ್ಪನೇ ಐತೆ ಬಾಯೆಲ್ಲ ನಾನು ನೋಡ್ತೀನಿ. ಬಾಯಿ ತುಂಬಾ ಐತೆ. ಬಾಯಿ ತುಂಬ ಬೆಲ್ಲ ಇತ್ತು, ಬೇಸತ್ತು ಇರಲಿಲ್ಲ. ತಗೊಂಡಿದ್ದೆ, ಕೈ ಫುಲ್ ತಗೊಂಡ್ಬಿಟ್ಟು ಇಲ್ಲ ಇಟ್ಟಿದ್ಯಾ ನೋಡಿ. ನಾನು ತಗೋತೀನಿ. ಅಮ್ಮ ಅಮ್ಮ ಬೆಲ್ಲ ಚೂರ ಹಾಕಬೇಕು ಅಷ್ಟೊಂದ. ಅಮ್ಮ ಸ್ವಲ್ಪ ಅಮ್ಮ ಅವಳ ಮಗುನೇ ಪರವಾಗಿಲ್ಲ, ಕೈ ತುಂಬ ಹಾಕೊಂತಿದ್ದ. ನಿನ್ನ ಥರ ಸುಳ್ಳು ಹೇಳೋದು ಅವಳು. ಎಲ್ಲರಿಗೂ ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ಫುಲ್ಲು ತಿನ್ಬೇಕು. ಆಮಾಡು ಅಮ್ಮಡಮ್ಮ, ಜೋರಾಗಿ ಆಮಾಡು. ನೀನ್ ತಿಂದ? ಚೂಡ್ ಹಾಕೋಲ್ಲ ಅದು ಹಾಕ್ತಲ್ಲಿ ಏನು ಇಲ್ಲ. ಫುಲ್ ಹಪ್ಪಳ ಅನ್ನ ಹಾಕಿ ಫುಲ್ ಪ್ಯಾಕೆಟ್ ಹಾಕಿ ಮಾಡ್ಕೊಂಡು ತಿನ್ಬೋದು. ಅಮ್ಮ ಒಂದು ಶುಂಠಿ ಬೆಲ್ಲ ಕೊಡಮ್ಮ. ನೀನು ಏನೇ ಮಾಡಿದ್ರು ತಿನ್ನಕ್ಕಾಗಿಲ್ಲ ಇವಾಗ. ಚೆನ್ನಾಗಿದೆ. ಕೈ ಇಲ್ಲ ಇವತ್ತು. ಈಗ ಎಷ್ಟಾಗ ತಿನ್ನೋ ಕೈ ಅನ್ಸಲ್ಲ. ನಾನು ನಿಜ ಕೈ ಅನಿಸ್ತು ನಂಗೆ. ನಾನು ಇನ್ನೂ ಸ್ವಲ್ಪ ತಿನ್ಲ. ನೀನು ಆಡುತ್ತೀನೋ ತುಂಬ ಕೈ. ಇವತ್ತು ಕೈ ಇರಲ್ಲ. ಅಮ್ಮ ಇನ್ನೂ ಸ್ವಲ್ಪ ತಿನ್ಲ. ಎಷ್ಟು ನಾನು 2 ಸಲ ತಿಂದ ಅಲೆ. ತಿನ್ನು. ಎಲ್ಲಡಿಕೆ ತುರುಕ್ತು ಗೈಸ್, ಎಲ್ಲಡಿಕೆ ತುರುಕ್ತವ್ರೆ. ಅಮ್ಮ ಇನ್ನೂ ಸ್ವಲ್ಪ ತಿನ್ಲ. ಜಾಸ್ತಿ ಹಾಕೊಂಡ. ಇವಾಗ ನೆಕ್ಸ್ಟ್ ನಾ ತಿಂತೀನಿ. ಹೇಗೆ ತಿನ್ನು ತಿನ್ನು ತಿನ್ನು. ಬೇಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡೋದಲ್ಲ ಮನೆಗೆ, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋದು. ಬೇವು ಬೆಲ್ಲ ತಿಂದು ಚೆನ್ನಾಗಿದೆ ಜೀವನದಲ್ಲಿ, ಸಿಹಿ ಕೈ ಎರಡೂ ಇರಲಿ ಮಾಡಲಿ ಅಂತ. ಏನ? ಏನಿಲ್ಲ, ಆಯ್ತು ನಡಿ. ಬೇಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇವಾಗ ಭೀಮ ಡೋಂಟ್ ವರಿ ಬೇಬಿ.
ಕಲರ್ಸ್ ಕನ್ನಡ ಹೋಗಿ ಇವಾಗ ಭೀಮಾ ಪಿಕ್ಚರ್ ಸ್ಟಾರ್ಟ್ ಆಗಿರುತ್ತೆ ನೋಡಿ. ವಿಶ್ ಮಾಡ ಹ್ಯಾಪಿ ಯುಗಾದಿ. ವಿಶ್ ಮಾಡ ಎಲ್ಲರೂ 3 ಜನ ಒಳಗೆ ಹೋಗಿ. ಹ್ಯಾಪಿ ಯುಗಾದಿ ಗಾಯ್ಸ್. ಎಲ್ಲರೂ ಬರ್ಬೇಡ. ತಿಂದ್ಬಿಟ್ಟಾ? ಓ ಯಾಕೋ ಎಲ್ಲ ಮಾಡ್ಬೋದಲ್ಲ. ಅಡಿ ತಗೊಂಡಿದ ಕಿಸೆರೆ. ಒಂದು ಕಡ್ಡಿ 2 ಕಡ್ಡಿ 3 ಕಡ್ಡಿ 4 ಕಡ್ಡಿ 4 ಕಡ್ಡಿ ಎಷ್ಟೊಂದು ಅಷ್ಟೇ. 4 ಕಡ್ಡಿ. ನಾನೇ ಕೈ ತುಂಬ ಹಾಕೊಂಡಿದ್ದೆ. ಕೈ ತುಂಬ ಲೆಕ್ಕ ಅಲ್ಲ ಕಡ್ಡಿ ಲೆಕ್ಕ. ನೀನು 2 ಕಡ್ಡಿ ಹಾಕೊಂಡಿರ್ತೀಯ ಮೋಸ್ಟ್ಲಿ. ಕನ್ಸರ್ 2 ಕಡ್ಡಿ ಲೋ ಪ್ರಾಮಿಸ್ ತಗೊಂಡ್ಬಿಟ್ಟು ನೋಡಿ ಅಂತ ನೀನು ನಿಜ ತಿಂದೆ ಕಣಮ್ಮ. ನಾನು ಏನಪ್ಪ ಅಷ್ಟೊಂದು ಸ್ವಲ್ಪನೇ ಐತೆ ಬಾಯೆಲ್ಲ ನಾನು ನೋಡ್ತೀನಿ. ಬಾಯಿ ತುಂಬ ಐತೆ. ಬಾಯಿ ತುಂಬ ಬೆಲ್ಲ ಇತ್ತು, ಬೇಸಪ್ಪ ಇರಲಿಲ್ಲ. ತಗೊಂಡಿದ್ದೆ ಕೈ ಫುಲ್ ತಗೊಂಡ್ಬಿಟ್ಟು ಇಲ್ಲೇ ಇಟ್ಟಿದ್ಯಾ ನೋಡಿ. ನಾನು ತಗೋತೀನಿ. ಅಮ್ಮ ಅಮ್ಮ ಬೆಲ್ಲ ಚೂರ ಹಾಕಬೇಕು ಅಷ್ಟೊಂದ. ಅಮ್ಮ ಸ್ವಲ್ಪ ಅಮ್ಮ ಅವಳ ಮಗುನೇ ಪರವಾಗಿಲ್ಲ, ಕೈ ತುಂಬ ಹಾಕೊಂತಿದ್ದ. ನಿಂತರ ಸುಳ್ಳು ಹೇಳೋದು ಅವಳು. ಎಲ್ಲರಿಗೂ ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ಫುಲ್ಲು ತಿನ್ಬೇಕು. ಅಮ್ಮಡು ಅಮ್ಮಡಮ್ಮ ಜೋರಾಗ ಅಮ್ಮಡು. ನೀನ್ ತಿಂದ? ಚೂಡ ಹಾಕೋಲ್ಲ ಹಾಟಲ್ಲಿ ಏನು ಇಲ್ಲ. ಫುಲ್ ಹಪ್ಪಳ ಅನ್ನ ಹಾಕು ಫುಲ್ ಪ್ಯಾಕೆಟ್ ಹಾಕಿ ಮಾಡ್ಕೊಂಡು. ಅಮ್ಮ ನಂಗೊಂದು ಶುಂಠಿ ಬೆಲ್ಲ ಕೊಡಮ್ಮ. ನೀನು ಏನೇ ಮಾಡಿದ್ರು ತಿನ್ನಕ್ಕಾಗಿಲ್ಲ ಇವಾಗ. ಕೈ ಇಲ್ಲ ಇವತ್ತು. ಈಗ ಎಷ್ಟೋ ತಿನ್ನು ಕೈ ಅನ್ಸಲ್ಲ. ನಿಜ ಕೈ ಅನ್ಸ್ತು ನಂಗೆ. ನಾನು ಇನ್ನೂ ಸ್ವಲ್ಪ ತಿನ್ಲ. ನೀನು ಆಡುತ್ತೀನು ತುಂಬ ಕೈ. ಇವತ್ತು ಕೈ ಇರಲ್ಲ. ಅಮ್ಮ ಇನ್ನೂ ಸ್ವಲ್ಪ ತಿನ್ಲ. ಎಷ್ಟು ನಾನು 2 ಸಲ ತಿಂದ ಅಲ್ಲೇ. ತಿನ್ನು. ಎಲ್ಲಡಿಕೆ ತಿರುಗ್ತು ಗೈಸ್, ಎಲ್ಲಡಿಕೆ ತಿರುಗ್ತವ್ರೆ. ಅಮ್ಮ ಇನ್ನೂ ಸ್ವಲ್ಪ ತಿನ್ಲ. ಸೆಂಟ್ರ್ ಹಾಕ್ಬಿಡು. ಸೆಂಟ್ರ್ 7 ಗಂಟೆಗಂತ ನೋಡಿ guys. ಮತ್ತೆ ಇನ್ನು 2ನೇ ಸತಿ ಅದನ್ನು ಜಾಸ್ತಿ ನಮ್ಮ ಅಣ್ಣ ತಿಂದ ಡವ್ ಮಾಡ್ದ. ಇದ್ರ ಕೆಳಗಡೆ ಇಕ್ಕೋನೆ. ಈಗ ನೋಡಿ ಗೈಸ್ ನಾನು ತಿಂತೆ. ಮೇಕೆ ಗೈಸ್ ಇದೆಲ್ಲ ಮೇಕೆ. ಎಷ್ಟೊತ್ತಿದ್ಲು ಇವಳು. ಹುಡುಕಲ್ಲೆಲ್ಲ ಓಡಾಬಿಡ್ಬೇಕು ಹಂಗೆ. ಎಲ್ಲರೂ ವಿಶ್ ಮಾಡು. ಒಳ್ಳೆದಾಗ್ಲಿ. ಹ್ಯಾಪಿ ಯುಗಾದಿ. ಬೇಬಲ ತಿನ್ನಿ. ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಜ್ವರಗಳ ಹ್ಯಾಪಿ ಯುಗಾದಿ ಗೈಸ್ ಎಲ್ಲರಿಗೂ. ಅಪ್ಪ ಕಾಲು ಮುಗಿಯಪ್ಪ ಬೇರೆ ಬಾರಪ್ಪ ಜೋರು ಬತ್ತು. ಹಿಂಗೆಲ್ಲ ಆಡ್ಬಾರ್ದಮ್ಮ, ಬೇಡಮ್ಮ. ಸಿಟ್ಟು ಬೇಸ ಬಿಡ್ಕೊ. ಓಂ ಶಕ್ತಿ. ಕಲಾಶಕ್ತಿ. ಓಲ ಊಟ ಹಾಕತ್ತೆ ಫಸ್ಟು. ಹೊಟ್ಟೆಲಿ ಏನಿಲ್ಲ ಮಾಡು. ಒಂದೇ ಮನಗೈತೆ ನೋಡಿ ಪಾಪ.
ನಾನು ಮತ್ತು ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡೇ ಇದ್ದೆ, ಮನೆ ಕೆಲಸನೇ. ಸಾಯಂಕಾಲ ಮೇಲೆ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಮತ್ತು ನಾನು ಅಡುಗೆಗೆಲ್ಲ ಪೂಜೆ ನನ್ನ ಮಗನೇ ಮಾಡ್ಕೊಂಡ, ನನ್ನ ಮಗ ನಮ್ಮ ಮನೆಯವರು. ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ವರ್ಷ ಬೆಳಗ್ಗೆನೇ ಎಲ್ಲ ಮುಗಿಸ್ಬಿಡ್ತಾಯಿದ್ದೆ. ಈ ವರ್ಷ ಬಂದ್ಬಿಟ್ಟು ಬ್ಲೌಸ್ಗಳೆಲ್ಲ ಸ್ವಲ್ಪ ಜಾಸ್ತಿ ಇದ್ವು ಹೊಲಿಯೋದು. ಹಾಗಾಗಿ ನಾನು ಬ್ಲೌಸ್ ಹೊಲ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಟೈಮು ವೇಸ್ಟ್ ಆಗ್ತಾಯಿತ್ತು. ಯಾವಾಗಲೂ 2 ದಿನ ಮುಂಚೆನೇ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ವರ್ಷ ಆಗಲಿಲ್ಲ. ಹಾಗಾಗಿ ನಮ್ಮ ಲಚ್ಚಿ ಬರೀ ಮರಿ ಹಾಕ್ಬಿಟ್ಲು. ಬಿಡು, ಒಂದಿನ ಆಯ್ತು ನನಗೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ. ಹಬ್ಬದ ದಿನನೇ ಎಲ್ಲ ಕ್ಲೀನಿಂಗು ಎಲ್ಲ ಪ್ರತಿಯೊಂದು ಹಬ್ಬದ ದಿನವೇ ಮಾಡಿಬಿಟ್ಟು ಸಾಯಂಕಾಲ ಅಡುಗೆ ಮಾಡಿ ಊಟ ಮಾಡಿದ್ವಿ. 10 ಗಂಟೆ ಆಗೋಗಿತ್ತು. ಈ ವರ್ಷ ಏನೋ ಹಬ್ಬ ಸ್ವಲ್ಪ ನಮಗೆ ಕಷ್ಟ ಆಗೋಯಿತು, ಕೆಲಸಗಳು ಜಾಸ್ತಿ ಆದವು. ಇನ್ನು ಅವ್ರಿಗೂ 2 ಶಿಫ್ಟ್ ಇತ್ತು, ಪಾಪ ಅವರು ಏನು ಕೆಲಸ ಮಾಡೋಕ್ಕಾಗಿಲ್ಲ. ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ವಿ, ಸಖತ್ತಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು. ಎಲ್ಲರಿಗೂ ಬರುತ್ತೆ ಒಬ್ಬಟ್ಟು, ಆಲ್ಮೋಸ್ಟು ಎಲ್ಲರಿಗೂ ಬಂದೇ ಬರುತ್ತೆ. ಯಾರಾದ್ರು ಹೊಸ್ದಾಗಿ ಮಾಡ್ತಾರೆ ನೋಡಿ, ಅವ್ರಿಗಂತೂ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ಟಾರ್ಟಿಂಗ್ ಕಲಿಯುವಾಗಲೇ ನಂಗೆ ಚೆನ್ನಾಗಿ ಬಂದುಬಿಡ್ತು. ಮಿಲ್ಕ್ ಹಾಕ್ಸ್ಕೊಂಡ್ರೆ ತುಂಬಾ ಬೆಟರಾಗಿ ಬರುತ್ತೆ. ನಾವು ಲಾಸ್ಟಲ್ಲಿ ಒಬ್ಬಟ್ಟಿಗೆ ಕಿತ್ತಾಡ್ಕೊಂಡು ತಿಂದ್ವಿ. ನಾವು ಸ್ವಲ್ಪನೇ ಮಾಡಿದೆ ತೊಗೊಂಡಾಗೆಲ್ಲ, ಮತ್ತು ಒಂದು 10 ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಪಕ್ಕದ ಮನೆಗೆ 1-2 ಕೊಟ್ಟೆ, ಮತ್ತು ನಾವೆಲ್ಲ ತಿನ್ಕೊಂಡ್ವಿ. 10 ಕೂಡ ಮಾಡಿಲ್ಲ, 6-7 ಏನೋ ಮಾಡಿದ್ದೆ ಅಷ್ಟೇ. ಬಿಸಿ ಮಾಡ್ಬಿಡ ಎತ್ಕೊ ಹಂಗೆ. ಓಯ್ ಬಿಸಿ ಮಾಡ್ಬಿಡ ಎತ್ಕೊ. ಬಿಸಿ ಮಾಡೋದು ಫುಲ್ ಸೀಸ್ ಆಗ್ತಾನೆ. ಬಿಸಿ ಮಾಡೋದು ಗೊತ್ತಾ ಅವನಿಗೆ? ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ನೀರೊಳಗೆ ಬರಲ್ಲ ಅವನಿಗೆ, ಸೀಸ್ ಆಗ್ತಾನೆ. ಇರೋದು ಹಾಳು ಮಾಡ್ತಾನೆ. ನಿನಗೆ ನೀನೇ ಬಯಸ್ಕೊಳ್ಳೋದ ಮೇಲೆ ಹಾಯ್ ಮಾಡು ಮಾ, ಹಾಯ್ ಮಾಡು. ನೀನು ಖಾಲಿ ಆಯ್ತಾ ತರಷ್ಟೊತ್ತಿಗೆ ಏನು ಮಾಡಿದ್ಯಾ? ಮತ್ತು ನೀನಿಂದಲೇ ಬೇಡ ಅಂದೆ. ನೀನು ಮಾಡ್ತೀನಿ, ನನ್ನ ಕಾಲಿಂದ ಆಗುತ್ತೆ. ಸಾಕು. ಎಲ್ಲಿ ಬಂದೈತೆ ಏನು ಮತ್ತೆ ಇಷ್ಟ? ಕೊಂಡಿ ಅಷ್ಟೇ ಕುಡಿದು ನೋಡ್ತೀನಿ ಫಸ್ಟ್ ಇರ್ತದೆ. ಸುಮ್ಮನೆ ಒಯ್ಕೋತಾಳೆ, ಸಾಕು ಬಿಡ್ಲಾ? ಬಿಸಿ ಮಾಡ್ಕೊಂಬರ್ಲಾಗ ಸ್ಪೂನ್ ಹಾಕಿ ಹಾಕೊಂಡ್ಬಿಡು. ಓಲಾ ಲೋ ಬಿಸಿ ಮಾಡ್ಕೊಂಬ ಬರಲ್ಲ ಹಂಗೆ ಸುಮ್ಮನೆ ತಮ್ಮ ಇರೋ ಸ್ವಲ್ಪ ಸಾಕು ಬಿಡ. ಓಲಾ ಹಂಗೆ ಹಾಕೋ. ನಾನು ಹಾಕೋತೀನಿ ಬಿಡು. ಹಾಕ್ಬಿಡ್ಲ ಸರಿಲ್ಲ ಹಾಕ್ಬಿಡೋದು. ಪಾಪ ಮಮ್ಮಿ ಸಣ್ಣ ಆಗ್ಬಿಟ್ಟೈತೆ, ಚೂರು ತಿಂದಪ್ಪ. ವಾಟ್? ಸಿಟ್ಟು ಬತ್ತು ಪಪ್ಪಂಗೆ. ಈಗ ಏನಾರು ಒಬ್ಬಟ್ಟು ಮಾಡಿಲ್ಲ ಅಂದ್ರೆ ಹಬ್ಬ ಮಾಡ್ತಿದ್ದೀವಿ ಅವ್ನಿಗೆ. ಅದೇ ಏನು 4 ಅರ್ಧ ಒಂಚೂರ. Oh my god. ತಿಂತೇನೆ ತಾನೆ, ತಿನ್ನು ಸುಮ್ಮನೆ. ನೀನು 4 ತಗೊಂಡೋಗಿದ್ದು ನನ್ನ ಕಮ್ಮಿಗೆ, ನಾನು ತಗೊಂಡು ಮುಟ್ಟಿಲ್ಲ. ಕಮ್ಮಿಲಿ ಬೇರೆ ಕೊಟ್ಟೆ. ರಾತ್ರಿ ನೀನು ಕಣಂಗೆ 1 ತಿಂದೆ. ನೀನು ತಿನ್ಬೇಡ ಅಂತ ರಾತ್ರಿ ತಿನ್ನೋದು ರಾತ್ರಿಯಾ? ನಂಗೆ ನಿಮ್ಮ ಥರ ಬಕಾಸುರು ಅಂತ ಗೊತ್ತಿವಲ್ಲ. ಅಪ್ಪ ಕೊಡಪ್ಪ. ಅವು ಒಂದಾರು ತಿಂದಿನ ರಾತ್ರಿಯಿಂದ ಒಂದು ಮನಸಾರ ತಿಂತಿದ್ದೀನಿ ಆಸೆ ಪಟ್ಟು. ಇವಾಗ ಮಾಡ್ತಿಕೊಳ್ಳಿ. ಇವಾಗ ಮಾಡ್ತದ ಅಂತ ಕೊಡಪ್ಪ ಓಲಿ. ಟೈಮ್ ಆಯ್ತು ನಂಗೆ, ಇಲ್ಲಿ ಇರೋದೇ 2 ಅವರು. ಮತ್ತೆ ನಮ್ಮ ಬಿಡೋಲ್ಲ ಅಲ್ಲಿಗೆ ಅದರಲ್ಲಿ ಇವತ್ತು ಬೇರೆ 31. ಇವತ್ತು ಹೋಗಿಲ್ಲ ನನ್ನ ಮಗ. ಸಾಕು ಬನ್ನಿ ಗೈಸ್ ನೋಡೋಣ. ನಮ್ಮ ಅಪ್ಪಂಗೆ ತುಪ್ಪ ಹಾಕ್ತಿದ್ದಾರೆ. ತಲೆ ಕಡಿತೈತೆ ನಮ್ಮ ಅಣ್ಣಂಗೆ. ತುಪ್ಪ ಹಾಕ್ತಿದ್ದಾರೆ ನೋಡಿ. ಕರೆಕ್ಟಾಗಿ ಹೋಯ್ರಾ? ಎದ್ದು ಬಿಟ್ರೆ ಹೆಂಗೆ ಓದೈತೀನಿ ಗೊತ್ತಾ?
ಸಿಕ್ ಬರ್ದ್ಬಿಟ್ಟಿದೆ ಗೈಸ್ ನೋಡಿ. ಇಡೀ ಪ್ರಪಂಚ ಅಲ್ಲಿ ಅವ್ರಿಬ್ರು ಯಾವ ಬುದ್ಧಿಲ್ಲ ಬೇವರ್ಸಿ ಪಿಕ್ಚರ್ ಚೆನ್ನಾಗೈತೆ ಅಪ್ಪ. ಆಫೀಸಲ್ಲಿ ಹೇಳ್ತಾರೆ ಅಪ್ಪ ಪಿಕ್ಚರ್ ಚೆನ್ನಾಗೈತೆ. ಗಟ್ಟಿ ತುಪ್ಪ ಹುಯ್ಕೊಂಡಲ್ಲ ಅಮ್ಮ ಇಲ್ಲಿ ನೋಡಮ್ಮ. ಒದ್ದೆ ಬಿಡ್ತೀನಿ ಜಾಸ್ತಿ ಸೀರೆ ನಾಲ್ಕು ಕಾಳ್ಕೊಂಡಂತ ಸೀರಿಯಸ್ ಆಗಿ ಹೇಳ್ತಿರ್ಲಿ ಸಾಕಾಗಿ ನೀನು ನೋಡಿ ಗಟ್ಟಿ ತುಪ್ಪ ಗೈಸ್ ಎಷ್ಟು ಇಟ್ಕೊಂಡೆ ತುಪ್ಪ ಇಷ್ಟೊಂದು ಹಾಕಿ ನನ್ನ ಸಿಟ್ಟು ಸ್ವಲ್ಪ ನೋಡಿದ್ದು ಕಮೆಂಟ್ ಮಾಡಕ್ಕೆ ತೋರ್ಸ್ ನಂಗೆ ಮಾತ್ರ ಬೈತದೆ. ನೋಡಿ. ನೀನು ಅವ್ರ ಥರ ನಡ್ಕೋ ಎಲ್ರಿಗೂ ಒಂದೇ ಥರ ಒಬ್ರಿಗೊಂಥರ ಮಾ ಮಾಡೋ ಚೆನ್ನಾಗಿದ್ಯಾ ಸೂಪರ್ ಒಬ್ಬಟ್ಟು, ಸೂಪರ್ ಪೈ ಪಟ್ಲಾಸ್ ನಮ್ಮಣ್ಣ ಏನದು ಹಾ ಅದೇನ ಮಂಗ ತಿನ್ನಕ್ಕೆ ಒಳ್ಳೆ ಬಾಯಾರಿಕೆ ಆಗುತ್ತಂತೆ, ಅದಕ್ಕಂದ್ಬಿಟ್ಟು ಒಬ್ಬಟ್ಟು ತಿನ್ನತ್ತಂತೆ. ನೋಡಿ ಗೈಸ್, ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತದ್ದು ಮರಿಬೇಡಿ. ಬಾಯ್ ಗಾಯ್ಸ್ ಅಂತ ಹೇಳೋಕ್ಕಾಗತ್ತಾ? ಇಲ್ಲ ಗೈಸ್, ಇನ್ನೂ ಸ್ಟಾರ್ಟ್ ಆಗುತ್ತೆ. ಇವಾಗ ಇನ್ನೂ ಜಾಸ್ತಿ ಇದಾಗಿರುತ್ತೆ. ಪಾಪ ನಮ್ಮಮ್ಮನೂ ಗರ್ರ ಅಂತಿದ್ದಾರ. ನೋಡಿ ಗೈಸ್, ಇಷ್ಟ ಹಾಕಿದಾರೆ ನಮ್ಮಪ್ಪ. ಚೆನ್ನಾಗಿರುತ್ತೆ ಪಾಪ. ಎಲ್ಲ ಇದು ಒಂಚೂರು ತುಪ್ಪ ಹೆಜ್ಜೆ ಹಾಕಿರೋದು ಅಪ್ಪರ ಇಟ್ಟು ಕೊಡು. ಅಪ್ಪರ ಇಲ್ಲ ನನಗೇನೋ ನೋಡಲಿ ಒಂದು ಹಾಕಿರೋದು ಒಂದು ಹನಿ ರಾತ್ರಿ ನಾನು ಹೆಂಗೆ ಹಾಕ್ಬಿಡೋದು ನನಗೆ ಗೊತ್ತಿಲ್ಲ. ನೋಡಿ ಗೈಸ್, ನಮ್ಮ ಮನೆಯಲ್ಲಿ ಜಗಳ ಅಂದರೆ ಜಗಳ. ನೋಡಿ ಗೈಸ್, ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ವಿಡಿಯೋ ಎಡಿಟ್ ಮಾಡಿ ಹಾಕೋದು ತುಂಬ ಲೇಟ್ ಆಯಿತು, ಸಾರಿ. ತುಂಬ ಜನ ಕೇಳ್ತಾಯಿದ್ರು ಕಂಪ್ನಿಯಲ್ಲಿ, ಅದಕ್ಕಾಗಿ ಬೇಗ ಎಡಿಟ್ ಮಾಡಿ ಹಾಕಿದ್ದೀನಿ.